ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು, ಅಧಿಕಾರಿಗಳ ವರ್ಗಾವಣೆ ಮಾಡಿ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೇಕಾಗಿರೋದು ಪ್ರಧಾನ್ ರಾಜೀನಾಮೆ, ಅಧಿಕಾರಿ ವರ್ಗಾವಣೆ ಮಾಡಿ ಏನ್ ಮಾಡ್ತಾರೆ? ಪ್ರಧಾನ್ ಹತ್ತಿರ ಮೋದಿ ಅವರ ಯಾವ ರಹಸ್ಯ ಇದೆ? ಪ್ರಧಾನಿಗೆ ಯಾಕೆ ಅಷ್ಟೊಂದು ರಕ್ಷಣೆ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಅಂತ ಕೇಂದ್ರದ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ರಾಜ್ಯಸಭೆ ಕಲಾಪ ಒಂದ್ ಕಡೆ ಮುಂದೂಡಿಕೆಯಾಗಿದ್ರೆ ಮತ್ತೊಂದು ಕಡೆ ಅಧಿಕಾರಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅಧಿಕಾರಿ ವರ್ಗಾವಣೆ ಮಾಡಿ ಏನ್ ಮಾಡ್ತಾರೆ? ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕಾಗಿತ್ತು. ಪ್ರಧಾನ್ ಹತ್ತಿರ ಮೋದಿ ಅವರ ಅದು ಯಾವ ರಹಸ್ಯ ಇದೆ? ಪ್ರಧಾನಿಗೆ ಯಾಕೆ ಇಷ್ಟೊಂದು ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ ಅಂತ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಕೇಂದ್ರದ ವಿರುದ್ಧ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು, ಅಧಿಕಾರಿಗಳ ವರ್ಗಾವಣೆ ಮಾಡಿ ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೇಕಾಗಿರೋದು ಪ್ರಧಾನ್ ರಾಜೀನಾಮೆ, ಅಧಿಕಾರಿ ವರ್ಗಾವಣೆ ಮಾಡಿ ಏನ್ ಮಾಡ್ತಾರೆ? ಪ್ರಧಾನ್ ಹತ್ತಿರ ಮೋದಿ ಅವರ ಯಾವ ರಹಸ್ಯ ಇದೆ? ಪ್ರಧಾನಿಗೆ ಯಾಕೆ ಅಷ್ಟೊಂದು ರಕ್ಷಣೆ ಕೊಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಅಂತ ಕೇಂದ್ರದ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ರಾಜ್ಯಸಭೆ ಕಲಾಪ ಒಂದ್ ಕಡೆ ಮುಂದೂಡಿಕೆಯಾಗಿದ್ರೆ ಮತ್ತೊಂದು ಕಡೆ ಅಧಿಕಾರಿ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಅಧಿಕಾರಿ ವರ್ಗಾವಣೆ ಮಾಡಿ ಏನ್ ಮಾಡ್ತಾರೆ? ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕಾಗಿತ್ತು. ಪ್ರಧಾನ್ ಹತ್ತಿರ ಮೋದಿ ಅವರ ಅದು ಯಾವ ರಹಸ್ಯ ಇದೆ? ಪ್ರಧಾನಿಗೆ ಯಾಕೆ ಇಷ್ಟೊಂದು ರಕ್ಷಣೆಯನ್ನ ಕೊಡ್ತಾ ಇದ್ದಾರೆ ಅಂತ ಖರ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಕೇಂದ್ರದ ವಿರುದ್ಧ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ.